ಈಗ ನಾನು ನೀವು ಹೇಳಿದ್ರಿ, ನಾನು ವಿಷಾದನೂ ವ್ಯಕ್ತಪಡಿಸಿದೆ. ಇವೇನೇನು ಮಾಡ್ತಾರೆ ಬಿ ಜೆ ಪಿಯವರು ನನಗೆ. ಇದರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಯಾವ ಭಾಷೆನಲ್ಲಿ ಇವ್ರು ಬೈದರು? ಸಿ ಟಿ ರವಿ ಅವರು. ಆಗ ಇವರು ಬರಬೇಕಾಯ್ತಲ್ಲ. ಆಗ ಇವರು ಇಲ್ಲ ಸಿ ಟಿ ರವಿ ಮಾತಾಡಿರೋ ತಪ್ಪು ಅಂತ ಹೇಳ್ಬೇಕಾಯ್ತಲ್ಲ. ಈಗ ನಾನು ಏನು ಹೇಳಿಲ್ಲ, ನೀನು ತಹಸೀಲ್ದಾರ್ ಇದರಿಂದ ದುಡ್ಡು ಅವಮ್ಮ ಕೊಟ್ಟ ಸಂಬಳದ್ದು ಇದರಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಹೇಳಿದ್ದೀನಿ. ಅವಮ್ಮನಿಂದ ನೀನು ಎಮ್ ಎಲ್ ಎ ಆಗಿದೆಯಾ ಅಂತ ಹೇಳಿದ್ದೀನಿ. ನಾನಿನ್ನೇನು ಪದ ಹೇಳಿಲ್ಲ, ನೀನು ಹೇಳಿದೆಯಪ್ಪ ಅಂತ ಹೇಳಿದ್ದೀನಿ. ಅದಕ್ಕೆ ಒಂದು ಹೆಣ್ಣು ಮಗಿನ ವಿಚಾರ ಮಾತಾಡಬಾರ್ದು ಅಂತೇಳಿ ನಾನು ವ್ಯಕ್ತಪಡಿಸಿದ್ದೀನಿ. ಅದರಲ್ಲಿ ಏನಾರು ಇರಲಿ ನಾನು ವಿಷಾದಿಸ್ತೇನೆ, ನಾನು ಈ ಮಾತಾಡಬಾರ್ದಾಯಿತು ಅಂತ ಹೇಳಿದ್ದೀನಿ ನಾನು. ಆದರೆ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಆ ಪದ ಬಳಸಿದಾಗ ಅದು ಎಂಥ ಪದ ಆ ಹೆಣ್ಣು ಮನುಕುಲಕ್ಕೆ, ಅದನ್ನು ನೀವು ಬಳಸಿದಾಗ ನೀವೇನು ಹೇಳಿದ್ರಿ? ಇಂಥ ವ್ಯವಸ್ಥೆ ಕೊಡೋಣ ನಿಮ್ಮವ, ಇಂಥ ಪದಗಳ ಬಳಕೆನ ಎಷ್ಟು ಕೊಡೋಣ ನಾನೇನು ಇಲ್ವ 20 ವರ್ಷದಿಂದ ನೀವು ಯಾರ್ಯಾರು ಏನೇನು ಪದ ಬಳಸಿದ್ರಿ ಅಂತ. ಅದಕ್ಕೆಲ್ಲ ಕಾಲ ಇಲ್ಲ, ಕಾಲ ಬಂದಾಗ ಹೇಳೋಣ. ನೀವು ಚುನಾವಣಾ ವೇದಿಕೆಯಲ್ಲಿ ನಾನು ಕಳ್ಳ ಅಂದಿದ್ರೆ, ಭ್ರಷ್ಟ ಅಂದಿದ್ರೆ ಎಂಥದ್ನಾರ ಹೇಳಿ ಪದವ, ಚುನಾವಣಾ ಭಾಷಣದಲ್ಲಿ ಹೇಳಿ.